ಹಾಯ್ ಹಲೋ ವೆಲ್ಕಮ್ ಟು ಜಾಬಿಟೋ ಚಾನಲ್. ನಾನಿವಾಗ ಆನ್ಲೈನ್ ಬಂದಿರುವ ಪ್ರಮುಖ ವಿಷಯ ಏನೆಂದರೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆದಷ್ಟು ಬೇಗ ಒಂದು ನೋಟಿಫಿಕೇಷನ್ ಆಗಲಿದೆ ಎಂಬ ಮಾಹಿತಿ ನನಗೆ ಸಿಕ್ಕಿದೆ. ಮಾನ್ಯ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಕೊಟ್ಟಿಲ್ಲ. ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಅವ್ರು ಹೇಳಿದ್ರು 3500 ಪೊಲೀಸ್ ಕಾನ್ಸ್ಟೇಬಲ್ ಮತ್ತು 615 PSI ಪೋಸ್ಟ್ ಏನಿದ್ದಾವೆ ಆದಷ್ಟು ಬೇಗ ನಾವು ಭರ್ತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಯಾರ್ದೆಲ್ಲ SLC ಮತ್ತು PUC ಎಜುಕೇಷನ್ ಆಗಿದೆ ಅವರೆಲ್ಲ ರೆಡಿಯಾಗಿರಿ. ಯಾವುದೇ ಕ್ಷಣದಲ್ಲಿ ನೋಟಿಫಿಕೇಷನ್ನ ಬಿಡ್ಬೋದು. ಅದಕ್ಕೋಸ್ಕರ ನೀವೆಲ್ಲ ಇದಕ್ಕೆ ಮುಂಚೆನೇ ಪ್ರಿಪೇರ್ ಆದರೆ ತುಂಬ ಚೆನ್ನಾಗಿರುತ್ತೆ. ಈ ಕಾಂಪಿಟೇಟಿವ್ ಜನ್ರೇಷನಲ್ಲಿ ಗೋರ್ಮೆಂಟ್ ಜಾಬ್ ಸಿಗಬೇಕಂದ್ರೆ ಭಾಳ ಕಷ್ಟ. ಯಾರು ಕಷ್ಟಪಟ್ಟು ಶ್ರದ್ಧೆಯಿಂದ ಓದ್ತಾರೆ ಅವರಿಗೆ ಜಾಬ್ ಪಕ್ಕಾ ಇರುತ್ತೆ. ನೋಡಿ, ಒಂದು ಸರ್ತಿ ಪೊಲೀಸ್ ಜಾಬ್ ಆದರೆ ನಿಮಗೆ ಏನು ಜೀವನ ಪರ್ಯಂತ ಯಾವುದೇ ಥರದ ಟೆನ್ಷನ್ ಇರೋದಿಲ್ಲ. ಆರಾಮಾಗಿ ನಿಮಗೆ 50,000 60,000 ಸ್ಯಾಲ್ರಿ ಬರುತ್ತೆ. ಈ ಜನ್ರೇಷನಲ್ಲಿ ಅಷ್ಟೊಂದು ಸ್ಯಾಲ್ರಿ ಸಿಗಬೇಕಂದ್ರೆ ತುಂಬ ಕಷ್ಟ. ಕಾಂಪಿಟೇಷನ್ ಲೆವೆಲ್ ಬಹಳ ಹೈ ಇದೆ. ಒಂದು ಪೋಸ್ಟ್ ಸಿಗಬೇಕಂದ್ರೆ ಭಾಳಷ್ಟು ವಿದ್ಯಾರ್ಥಿಗಳು ಫೈಟ್ ಮಾಡ್ತಾರೆ. ಅವರಲ್ಲಿ ಯಾರು ತುಂಬ ಚೆನ್ನಾಗಿ ಸ್ಟಡಿ ಮಾಡಿರ್ತಾರೆ ಅವರಿಗೆ ಜಾಬ್ ಸಿಗುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ಜಾಬ್ಗೆ ಬೇಕಾದ ಎಲಿಜಿಬಿಲಿಟಿ, ಪ್ಯಾಟರ್ನ್, ಸಿಲೆಬಸ್, ಪ್ರಾಸೆಸ್ ಹೇಗಿರುತ್ತೆ ಮತ್ತು ಏನೇನು ಕ್ವಾಲಿಫಿಕೇಷನ್ ಬೇಕು ಮತ್ತು ಏನೇನು ಬುಕ್ಸ್ಗಳು ನೀವು ರೆಫರ್ ಮಾಡಬೇಕಂತ ನಾನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಇದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾರೆ, ಅವರೆಲ್ಲ ಏನಂದರೆ ರೆಡಿಯಾಗಿರಿ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನೋಟಿಫಿಕೇಷನ್ ಆಗ್ಬೋದು. ಮತ್ತು ಇದಕ್ಕೆ ಈ ನೋಟಿಫಿಕೇಷನ್ ಆದರೆ ನಿಮ್ಗೆ 7th ಪೇ ಅಪ್ಲಿಕೇಬಲ್ ಆಗುತ್ತೆ. ಸೊ 7th ಪೇ ಅಪ್ಲಿಕೇಬಲ್ ಆದರೆ ನಿಮಗೆ ತಿಂಗಳಿಗೆ ಮಂತ್ಲಿ ಅರೌಂಡ್ 45,000 to 50,000 ಸ್ಯಾಲ್ರಿ ಸಿಗುತ್ತೆ ಫಸ್ಟ್ ಮಂತಿಂದನೇ. ಆದಷ್ಟು ಬೇಗ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ. ಆದಷ್ಟು ಬೇಗ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡಿ. ಸೊ ಯಾರೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡಿ ಒಳ್ಳೆಯ ಅಂಕ ತಗೋತಾರಲ್ಲೋ ಅವರಿಗೆಲ್ಲ ಏನಂದರೆ ಇದು ಬಹಳಷ್ಟು ಈಸಿ ಆಗುತ್ತೆ. ಕರ್ನಾಟಕ ಸ್ಟೇಟ್ ಪೊಲೀಸಿಂದ ಯಾವುದೇ ಥರದ ಅಪ್ಡೇಟ್ ಬಂದರೆ ನಾನು ನನ್ನ ಚಾನಲಲ್ಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸೊ ಯಾರಿಗೆಲ್ಲ ನನ್ನ ಮಾಹಿತಿ ಇಷ್ಟ ಆಗಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.